ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು KPSC ಕಡೆಯಿಂದ ಗ್ರೂಪ್ ಬಿ ತಾಲೂಕಾ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ಗೆ ಸ್ಪೆಸಿಫಿಕ್ ಪೇಪರ್ 2 ನಡೆಸಿದ್ದಾರೆ. 19ನೇ ತಾರೀಕು ಜನವರಿಯಲ್ಲಿ ಏನು ಜನರಲ್ ಪೇಪರ್ ನಡೆಸಿದ್ರು, ಅದಕ್ಕೆ ಇವತ್ತು ಪೇಪರ್ 2ನ ಕಂಡಕ್ಟ್ ಮಾಡಿದ್ದಾರೆ. ಇವತ್ತು ನಾವು ಅದ್ರದ್ದು ಆನ್ಸರ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವೆಲ್ಲರೂ ಆನ್ಸರ್ ಕೀ ಚೆಕ್ ಮಾಡಿಕೊಂಡು ಎಷ್ಟು ಸ್ಕೋರ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫಸ್ಟ್ ಕ್ವೆಶನ್ ನೋಡೋದಾದರೆ ಇಲ್ಲಿ ಮಂಡಲ್ ಕಮಿಷನ್ ಅಥವಾ ಮಂಡಲ್ ಆಯೋಗ ಅಂತ ನಾವೇನು ಹೇಳ್ತೀವಿ, ಅದ್ರ ಬಗ್ಗೆ 2 ಸ್ಟೇಟ್ಮೆಂಟ್ ಕೊಟ್ಟು ಇದರಲ್ಲಿ ಯಾವುದು ಕರೆಕ್ಟ್, ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್, ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್. ಅದಕ್ಕೆ ಕರೆಕ್ಟ್ ಆನ್ಸರ್ ಇಸ್ 2, 2 ಮಾತ್ರ, 2 ಓನ್ಲಿ. ಯಾಕೆ ಫಸ್ಟ್ ಒನ್ ರಾಂಗ್ ಅಂತ ಹೇಳಿದರೆ ಅಲ್ಲಿ 1969 ಅಲ್ಲ ಎಸ್ಟಾಬ್ಲಿಷ್ ಆಗಿರೋದು, 1979. ಓಕೆ. ಸೆಕೆಂಡ್ ಕ್ವೆಶನ್ ನೋಡೋದಾದರೆ ಕರ್ನಾಟಕದಲ್ಲಿ 399 ಹಿಂದುಳಿದ ವರ್ಗಗಳ ಮೀಸಲಾತಿ ಅರ್ಹವೆಂದು ಯಾವ ಆಯೋಗ ಶಿಫಾರಸು ಮಾಡಿದೆ? ಅಂದರೆ ವಿಚ್ ಕಮಿಷನ್ ರೆಕಮೆಂಡೆಡ್ ದಟ್ 399 ಬ್ಯಾಕ್ವರ್ಡ್ ಕ್ಲಾಸಸ್ ಇನ್ ಕರ್ನಾಟಕ ಆರ್ ಎಲಿಜಿಬಲ್ ಫಾರ್ ರಿಸರ್ವೇಷನ್ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ವೆಂಕಟಸ್ವಾಮಿ ಕಮಿಷನ್, ವೆಂಕಟಸ್ವಾಮಿ ಆಯೋಗ. ದಟ್ ಈಸ್ ಥರ್ಡ್ ಆಪ್ಷನ್. ಥರ್ಡ್ ಕ್ವೆಶನ್ ನೋಡೋದಾದರೆ ನಾರಿ ಶಕ್ತಿ ವಂದನ ಅಧಿನಿಯಮ 2023, ಇದ್ರ ಬಗ್ಗೆ 2 ಸ್ಟೇಟ್ಮೆಂಟ್ ಕೊಟ್ಟು ಯಾವ ಸ್ಟೇಟ್ಮೆಂಟ್ ಸರಿ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಬಂದು 2 ಸ್ಟೇಟ್ಮೆಂಟ್ ತಪ್ಪಾಗಿದೆ. ಸೊ ಫೋರ್ತ್ ಆಪ್ಷನ್ 1 ಅಥವಾ 2 ಯಾವುದೂ ಅಲ್ಲ ಅಂತ ಹಾಕಬೇಕು. ಯಾಕೆ ತಪ್ಪಾಗಿದೆ ಅಂತ ಹೇಳಿದರೆ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಆರ್ಟಿಕಲ್ 322A ಪ್ರೊವೈಡ್ಸ್ ರಿಸರ್ವೇಷನ್ ಆಫ್ ಸೀಟ್ಸ್ ಫಾರ್ ವುಮೆನ್ ಇನ್ ಹೌಸ್ ಆಫ್ ಪೀಪಲ್ ಅಂತ ಹೇಳಿದ್ದಾರೆ, ರೈಟ್, ಲೋಕಸಭಾ. ಆ್ಯಕ್ಚುಲಿ ದಟ್ ಈಸ್ ರಾಂಗ್. ಅಲ್ಲಿ ಏನಾಗಬೇಕಿತ್ತು, 330A ಆಗಬೇಕಿತ್ತು, ಆವಾಗ ಆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ತಾಯಿತ್ತು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಆಬ್ವಿಯಸ್ಲಿ 330A ಲೋಕಸಭಾ ಅಂತ ಗೊತ್ತಿದ್ರೆ ನಮಗೆ ಇಟ್ ಡಸಂಟ್ ಕಮ್ ಅಂಡರ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಲ್ವಾ. ಸೊ ಆರ್ಟಿಕಲ್ 332A ಪ್ರೊವೈಡ್ಸ್ ರಿಸರ್ವೇಷನ್ ಆಫ್ ಸೀಟ್ಸ್ ಫಾರ್ ವಿಮೆನ್ ಇನ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಓಕೆ. ಫೋರ್ತ್ ಕ್ವೆಶನ್ ನೋಡೋದಾದರೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ, ನಾವೇನು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರಿತೀವಿ, ಅದರದ್ದು ಚೇರ್ಪರ್ಸನ್ ಯಾರು ಅಂತ ಕೇಳಿದ್ದಾರೆ, ಅಧ್ಯಕ್ಷರು. ಸೊ ಕರೆಕ್ಟ್ ಆನ್ಸರ್ ಇಸ್ ಸೆಕೆಂಡ್ ಆಪ್ಷನ್, ಶ್ರೀ ಹನ್ಸ್ರಾಜ್ ಗಂಗಾರಾಮ್ ಆಹಿರ್ ಅಂತ. ಫಿಫ್ತ್ ಕ್ವೆಶನ್ ನೋಡೋದಾದರೆ 1990 ಕರ್ನಾಟಕದ ಮೀಸಲಾತಿ ನೀತಿಯಲ್ಲಿ ಕೆಳಗಿನವುಗಳಲ್ಲಿ ಯಾವ ಪ್ರವರ್ಗ ಮೀಸಲಾತಿಯಡಿ ಬರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ರಿಸರ್ವೇಷನಲ್ಲಿ ಯಾವುದು ಬರೋದಿಲ್ಲ ಅಂತ ಕೇಳಿದರೆ EWS ಬರೋದಿಲ್ಲ. ಸೊ ಕರ್ನಾಟಕ ರಿಸರ್ವೇಷನ್ ಪಾಲಿಸಿದಲ್ಲಿ ಓನ್ಲಿ SC ST OBC ಕವರ್ ಆಗಿದೆ, EWS ಕವರ್ ಆಗಿಲ್ಲ. ಸೊ ಕರೆಕ್ಟ್ ಆನ್ಸರ್ ಇಸ್ ಥರ್ಡ್ ಆಪ್ಷನ್, EWS. ಕ್ವೆಶನ್ ನಂಬರ್ 6 ನೋಡೋದಾದರೆ ಕರ್ನಾಟಕದಲ್ಲಿ ಈ ಅಂಗವಿಕಲರು ಅಥವಾ ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಅಂತ ನಾವೇನು ಕರಿತೀವಿ, ಅವರಿಗೆ ಯಾವ ಆ್ಯಕ್ಟ್ ಅಂಡರಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಾರೆ ಅಂತ. ಕರೆಕ್ಟ್ ಆನ್ಸರ್ ಇಸ್ ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳು ಅಧಿನಿಯಮ 2016, ದಟ್ ಈಸ್ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆ್ಯಕ್ಟ್ 2016. ಫಸ್ಟ್ ಆನ್ಸರ್ ಇಸ್ ಕರೆಕ್ಟ್. ಸೆವೆಂತ್ ಕ್ವೆಶನ್ ಬಂದರೆ ಈ ಕೆಳಗಿನ ಸಮಿತಿಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದ್ದಾರೆ. ಅಂದರೆ ಕ್ರೊನೊಲಾಜಿಕಲ್ ಆರ್ಡರಲ್ಲಿ ಕಮಿಟೀಸ್ನ ಅರೇಂಜ್ ಮಾಡೋದು. ಸೊ ಫಸ್ಟ್ ಆಗಿದ್ದು ಯಾವುದು ಅಂತಂದರೆ 1960ಯಲ್ಲಿ R ನಾಗನಗೌಡ ಕಮಿಟಿ ಬಂದಿದ್ದು 1960. ಸೊ ಅದು ಫಸ್ಟ್ ಬರಬೇಕು. ಫಸ್ಟ್ ಎಲ್ಲಿದೆ, ಆಪ್ಷನ್ 1 ಆ್ಯಂಡ್ 3ಯಲ್ಲಿದೆ. ನೆಕ್ಸ್ಟ್ ವೆಂಕಟಸ್ವಾಮಿ ಕಮಿಷನ್ ಬಂದಿದ್ದು ಹವನೂರ್ ಕಮಿಷನ್ ಆದಮೇಲೆ, ಯಾಕಂದರೆ ಹವನೂರ್ ಕಮಿಷನ್ ಬಂದಿದ್ದು 1975ಯಲ್ಲಿ, ವೆಂಕಟಸ್ವಾಮಿ ಕಮಿಷನ್ ಬಂದಿದ್ದು 1983ಯಲ್ಲಿ. ಅದಕ್ಕೆ ಕರೆಕ್ಟ್ ಆಪ್ಷನ್ ಇಸ್ 3ACB ಆಗಬೇಕು. ಕಮಿಂಗ್ ಟು 8th ಕ್ವೆಶನ್, ವಿಚ್ ಕಮಿಷನ್ ಪ್ರಪೋಸ್ಡ್ ಪ್ಲೇಸಿಂಗ್ ಮುಸ್ಲಿಮ್ಸ್ ಇನ್ ಕ್ಯಾಟಗರಿ 2 ಆಫ್ OBC ಲಿಸ್ಟ್ ಇನ್ ಕರ್ನಾಟಕ? ಅಂದರೆ ಕರ್ನಾಟಕದ OBC ಪಟ್ಟಿಯಲ್ಲಿ ಪ್ರವರ್ಗ 2ರಲ್ಲಿ ಮುಸ್ಲಿಮರನ್ನು ಸೇರಿಸಲು ಯಾವ ಆಯೋಗ ಪ್ರಸ್ತಾಪಿಸಿತು ಅಂದರೆ ಚೆನ್ನಪರೆಡ್ಡಿ ಆಯೋಗ, ಚೆನ್ನಪರೆಡ್ಡಿ ಕಮಿಷನ್ ಹೇಳಿತ್ತು. ಯಾವಾಗ ಅಂದರೆ ದೇವೇಗೌಡ ಗೌರ್ಮೆಂಟ್ ಇದ್ದಾಗ 1995ಯಲ್ಲಿ ಮುಸ್ಲಿಮ್ಸ್ನ 2B ಕ್ಯಾಟಗರಿ ಅಂಡರಲ್ಲಿ ಸೇರಿಸ್ತಾರೆ. 9th ಒನ್, ಆರ್ಥಿಕವಾಗಿ ದುರ್ಬಲ ವ್ಯಕ್ತಿಗಳು ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ EWS ಅಂತ ನಾವೇನು ಕರಿತೀವಿ, ಅವರಿಗೆ ರಿಸರ್ವೇಷನ್ ಕೊಡೋದನ್ನು ಯಾವ ಕಮಿಟಿ ರೆಕಮೆಂಡೇಶನ್ ಮೇಲೆ ಕೊಟ್ಟಿದ್ದೀವಿ ಅಂತ ಕ್ವೆಶನ್ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಸಿನ್ಹೋ ಆಯೋಗ ಅಥವಾ ಸಿನ್ಹೋ ಕಮಿಷನ್, ಥರ್ಡ್ ಆಪ್ಷನ್. 10th ಕ್ವೆಶನ್, 2019ರ 103ನೇ ಸಾಂವಿಧಾನಿಕ ತಿದ್ದುಪಡಿ ಅಧಿನಿಯಮವು ಭಾರತದ ಸಂವಿಧಾನಕ್ಕೆ ಯಾವ ಅನುಚ್ಛೇದಗಳನ್ನು ಸೇರಿಸಿದೆ? ಅಂದರೆ 103rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019 ವಿಚ್ ಈಸ್ ರಿಲೇಟೆಡ್ ಟು EWS ಅಲ್ವಾ,
ಅದು ಯಾವ ಆರ್ಟಿಕಲ್ಸ್ ಇನ್ಸರ್ಟ್ ಮಾಡಿದೆ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಸೆಕೆಂಡ್ ಆಪ್ಷನ್, ಆರ್ಟಿಕಲ್ 15(6) ಆ್ಯಂಡ್ 16(6). ಕ್ವೆಶನ್ ನಂಬರ್ 11ಅಲ್ಲಿ ಜನಹಿತ್ ಅಭಿಯಾನ್ ಮತ್ತು ಯೂನಿಯನ್ ಆಫ್ ಇಂಡಿಯಾ 2022 ಕೇಸ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 3, ಎಕನಾಮಿಕಲಿ ವೀಕರ್ ಸೆಕ್ಷನ್, ಈ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಮೀಸಲಾತಿ ರಿಸರ್ವೇಷನ್ ಏನು ಕೊಡ್ತೀವಿ ಅದ್ರ ಬಗ್ಗೆ ಕೇಸ್ ನಡೆದಿತ್ತು. 12ನೇ ಕ್ವೆಶನ್ ನೋಡೋದಾದರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಿಗೆ ಸಂಬಂಧಿಸಿದಂತೆ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 1 ಓನ್ಲಿ ಈಸ್ ಕರೆಕ್ಟ್. ಯಾಕಂದರೆ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗಿದೆ. ಸೆಕೆಂಡ್ ಆಪ್ಷನಲ್ಲಿ ಏನು ರಾಂಗ್ ಅಂದರೆ ಅಲ್ಲಿ ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ, ರಾಷ್ಟ್ರಪತಿ ನೇಮಕ ಮಾಡಲ್ಲ. ಯಾರು ನೇಮಕ ಮಾಡ್ತಾರೆ? ಸ್ಟೇಟ್ ಗೌರ್ಮೆಂಟ್ ನೇಮಕ ಮಾಡ್ತಾರೆ. ಓಕೆ. 13th ಕ್ವೆಶನ್, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅಧಿನಿಯಮ, ನಾವೇನು ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರಿತೀವಿ, ಅದರಲ್ಲಿ ಫಂಕ್ಷನ್ಸ್ ಆಫ್ ಕಮಿಷನ್ ಅಥವಾ ಆಯೋಗದ ಕಾರ್ಯಗಳನ್ನು ಯಾವ ಪ್ರಕರಣ ಅಥವಾ ಸೆಕ್ಷನ್ ಅಡಿಯಲ್ಲಿ ಕೊಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ 4th ಆಪ್ಷನ್, ಪ್ರಕರಣ 9 ಅಥವಾ ಸೆಕ್ಷನ್ 9. 14th ಕ್ವೆಶನ್ ಬಂದರೆ ಯಾವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಅಥವಾ ಸದಸ್ಯರನ್ನು ಅಧಿಕಾರದಿಂದ ತೆಗೆದು ಹಾಕಬಹುದು, ರಿಮೂವಲ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಅದಕ್ಕೆ ಫಸ್ಟ್ ಆಪ್ಷನ್ A, B ಆ್ಯಂಡ್ C. 15ನೇ ಕ್ವೆಶನ್ನು, ಈ ಕರ್ನಾಟಕ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಮತ್ತು OBC ರಿಸರ್ವೇಷನ್ ಆಫ್ ಅಪಾಯಿಂಟ್ಮೆಂಟ್ ರೂಲ್ಸ್ 1992 ಇದ್ರ ಬಗ್ಗೆ 4 ಸ್ಟೇಟ್ಮೆಂಟ್ ಕೊಟ್ಟು ಯಾವುದು ಸರಿಯಾಗಿದ್ದು ಅಂತ ಕೇಳಿದ್ದಾರೆ. ರೈಟ್. ಅದಕ್ಕೆ ಕೇವಲ ಒಂದು ಕರೆಕ್ಟ್, ಫಸ್ಟ್ ಒನ್ ಈಸ್ ಕರೆಕ್ಟ್. ಯಾಕೆ ಅಂತ ಹೇಳಿದರೆ ಬಿ ನೋಡಿದರೆ ಅಲ್ಲಿ ಕನ್ಫ್ಯೂಷನ್ ಆಗ್ಬೋದು ನಮಗೆ. ಎಜುಕೇಷನ್ ಬಗ್ಗೆ ಸ್ಪೆಸಿಫಿಕ್ಕಾಗಿ ರಿಸರ್ವೇಷನ್ ಮಾತಾಡಿದ್ದು 2005 ಬಂದಿರೋ ರೂಲ್ಸು. ಓಕೆ. ಆ್ಯಂಡ್ ಪ್ರಮೋಷನ್ ಆ್ಯಂಡ್ ಟ್ರಾನ್ಸ್ಫರ್ ಬಗ್ಗೆ ಅಂತೂ ಮಾತಾಡೇ ಇಲ್ಲ 1992. ಕರೆಕ್ಟ್ ಆನ್ಸರ್ ಇಸ್ ಫಸ್ಟ್ ಒನ್, ಓನ್ಲಿ A. 16ನೇ ಕ್ವೆಶನ್ ನೋಡೋದಾದರೆ ಜಾತಿ ಪರಿಶೀಲನಾ ಸಮಿತಿಯ ಅಧ್ಯಕ್ಷರು ಯಾರಾಗಿರುತ್ತಾರೆ? ಅಂದರೆ ಈ ಕಾಸ್ಟ್ ವೆರಿಫಿಕೇಷನ್ ಕಮಿಟಿ ಅಂತ ನಾವೇನು ಕರಿತೀವಿ, ಅದ್ರ ಚೇರ್ಮನ್ ಯಾರಾಗಿರ್ತಾರೆ ಅಂದರೆ ಡೆಪ್ಯೂಟಿ ಕಮಿಷನರ್ ಆಫ್ ದ ಡಿಸ್ಟ್ರಿಕ್ಟ್. ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಕರ್ನಾಟಕ SC/ST OBC ರಿಸರ್ವೇಷನ್ ಆಫ್ ಅಪಾಯಿಂಟ್ಮೆಂಟ್ ರೂಲ್ಸ್ 1992 ಅಡಿಯಲ್ಲಿ ಈ ಯಾರಿಗಾದರೂ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡಿದರೆ ಕಾಸ್ಟ್ ಆ್ಯಂಡ್ ಇನ್ಕಮ್ ವೆರಿಫಿಕೇಷನ್ ಕಮಿಟಿ ಅವರಿಂದ, ಅದು ಎಷ್ಟು ಇಯರ್ವರೆಗೂ ವ್ಯಾಲಿಡ್ ಇರುತ್ತೆ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ 5 years. 18ನೇ ಕ್ವೆಶನ್ನು, ಅಕಾರ್ಡಿಂಗ್ ಟು DOPT ಅಥವಾ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಟ್ರೈನಿಂಗ್, ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಅಂತ ನಾವೇನು ಕರಿತೀವಿ, ಅದು ಎಷ್ಟು ವರ್ಷಗಳಿಗೊಮ್ಮೆ ಆದಾಯ ಮಿತಿಯನ್ನು ಪರಿಷ್ಕರಿಸಬೇಕು ಅಂತ ಕೇಳಿತ್ತು. ಅದು ಕರೆಕ್ಟ್ ಆನ್ಸರ್ ಇಸ್ ಫಸ್ಟ್ ಆಪ್ಷನ್, ಎವ್ರಿ 3 years ಒಮ್ಮೆ ಅಂತ. 19ನೇ ಕ್ವೆಶನ್ ನೋಡೋದಾದರೆ ಇಲ್ಲಿ ರೋಹಿಣಿ ಕಮಿಷನ್ ಬಗ್ಗೆ 2 ಸ್ಟೇಟ್ಮೆಂಟ್ ಕೊಟ್ಟು ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಓನ್ಲಿ 1 ಇಸ್ ಕರೆಕ್ಟ್ ಆನ್ಸರ್, ಫಸ್ಟ್ ಆಪ್ಷನ್ 1 ಓನ್ಲಿ. ಯಾಕೆ ಸೆಕೆಂಡ್ ಒನ್ ರಾಂಗ್ ಅಂದರೆ ಅದು ಆರ್ಟಿಕಲ್ 343 ಅಂಡರಲ್ಲಿ ನೇಮಕ ಮಾಡಿದ್ದಲ್ಲ, ಆರ್ಟಿಕಲ್ 340 ಆಗಬೇಕಿತ್ತು. ಓಕೆ. 20th ಕ್ವೆಶನ್ ನೋಡೋದಾದರೆ ಇಲ್ಲಿ ಹೂ ಚೇರ್ಡ್ ದ ಎಕ್ಸ್ಪರ್ಟ್ ಕಮಿಟಿ ರೆಸ್ಪಾನ್ಸಿಬಲ್ ಫಾರ್ ಎಸ್ಟಾಬ್ಲಿಷಿಂಗ್ ಕ್ರೈಟೀರಿಯಾ ಟು ಡಿಟರ್ಮೈನ್ ಕ್ರೀಮಿ ಲೇಯರ್ ಫಾಲೋಯಿಂಗ್ ಇಂದ್ರಸ್ವಾಯಿನಿ ಜಡ್ಜ್ಮೆಂಟ್. ಈ ಇಂದ್ರಸ್ವಾಯಿನಿ ಜಡ್ಜ್ಮೆಂಟ್ ವೆರಿ ಫೇಮಸ್ ಜಡ್ಜ್ಮೆಂಟ್, ಇದ್ರ ಬಗ್ಗೆ ನಾವು ಓದಿರ್ತೀವಿ. ಅದರಲ್ಲಿ ಯಾವ ಜಸ್ಟಿಸ್ ಈ ಎಕ್ಸ್ಪರ್ಟ್ ಕಮಿಟಿನ ಚೇರ್ಮನ್ ಆಗಿದ್ರು ಅಥವಾ ಚೇರ್ ಮಾಡಿದ್ರು ಅಂತಂದರೆ ಕರೆಕ್ಟ್ ಆನ್ಸರ್ ಇಸ್ 4th ಆಪ್ಷನ್, ಜಸ್ಟಿಸ್ ರಾಮನಂದನ್ ಪ್ರಸಾದ್ ಅಂತ. 21ನೇ ಕ್ವೆಶನ್ನು, ಕರ್ನಾಟಕ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವನ್ನು 28/10/1997 ಸ್ಥಾಪಿಸಲಾಯಿತು. ಹಾಗೂ ಇದನ್ನು ಯಾವ ವರ್ಷದಲ್ಲಿ D. ದೇವರಾಜ್ ಅರಸ್ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಎಂದು ಮರುನಾಮಕರಣ ಮಾಡಲಾಯಿತು ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ 4th ಆಪ್ಷನ್, 2005. 22ನೇ ಕ್ವೆಶನಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಈ ಸಂಸ್ಥೆಗಳನ್ನು ಕೊಟ್ಟು ಅದು ಸ್ಥಾಪನೆ ಮಾಡಿದ ಇಯರ್ ಕೊಟ್ಟಿದ್ದಾರೆ. ಕರೆಕ್ಟ್ ಆನ್ಸರ್ ಬಂದು 2ನೇ ಆಪ್ಷನ್. 23rd ಕ್ವೆಶನಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂದರೆ ನಾವೇನು ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಕರಿತೀವಿ, ಅದ್ರ ಬಗ್ಗೆ 3 ಸ್ಟೇಟ್ಮೆಂಟ್ಸ್ ಕೊಟ್ಟು ಯಾವುದು ಇದರಲ್ಲಿ ಕರೆಕ್ಟ್ ಆನ್ಸರ್ ಅಥವಾ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಥರ್ಡ್ ಆಪ್ಷನ್ C ಮಾತ್ರ. ಯಾಕೆ ಅಂತ ಹೇಳಿದರೆ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಏನು ರಾಂಗ್ ಇದೆ ಅಂದರೆ ಅಲ್ಲಿ ಅದು 55,500 55,500 ಅಲ್ಲ,
ಇನ್ಕಮ್ ಲಿಮಿಟ್ ಬಂದು 1,00,000 ರೂಪಾಯಿ. ಓಕೆ, ಬಿ ಆಪ್ಷನಲ್ಲಿ ಏನು ರಾಂಗ್ ಇದೆ ಅಂದರೆ ಅಲ್ಲಿ 90% ಅಟೆಂಡೆನ್ಸ್ ಕಂಪಲ್ಸರಿ ಏನಿಲ್ಲ, ಅಲ್ಲಿ ಒಟ್ಟಾರೆ 60-70% ಅಟೆಂಡೆನ್ಸ್ ಇದ್ದರೆ ಎಲಿಜಿಬಲ್. ಆಪ್ಷನ್ ಸಿ ಬಂದು ಇಲ್ಲಿ ನೋಡಿ, ಫೇಲ್ ಆಗಿರಬಾರ್ದು ಅಂತ ಹೇಳಿದ್ದಾರೆ. ಕರೆಕ್ಟ್, ಯಾಕೆ ಮೋರ್ ದೆನ್ 50% ಬೇಕು ಅಂತ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ. ಸೊ ಆಬ್ವಿಯಸ್ಲಿ ಫೇಲ್ ಆಗಿರಬಾರ್ದು. ಏನಾಗುತ್ತೆ, ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. 24ನೇ ಕ್ವೆಶನ್ ಬಂದರೆ, ಸೊ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಮೆಟ್ರಿಕ್ ನಂತರದ ಎಷ್ಟು ಹಾಸ್ಟೆಲ್ಗಳನ್ನು ನಡೆಸಲಾಗುತ್ತಿದೆ ಅಂತ ಕೇಳಿದ್ದಾರೆ. ಟೋಟಲ್ ಆಲ್ ಓವರ್ ಇಂಡಿಯಾ ಅಲ್ಲಿ ಎರಡನೇ ಆಪ್ಷನ್ನು 1,068 1,068 ಹಾಸ್ಟೆಲ್ಸ್ ರನ್ನಿಂಗಲ್ಲಿದೆ ಕರೆಂಟ್ಲಿ. 25ನೇ ಕ್ವೆಶನ್ ಬಂದರೆ, ವಿದೇಶ ವಿದ್ಯಾವಿಕಾಸಕ್ಕೆ ಸಂಬಂಧಿಸಿದಂತೆ ಈ ಕೆಳಗಣಗಳನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ. ಅಲ್ಲಿ 2 ಸ್ಟೇಟ್ಮೆಂಟ್ ಕೊಟ್ಟು ಇದರಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಒನ್ ಓನ್ಲಿ, ಒಂದು ಮಾತ್ರ. ಯಾಕೆ ಅಂತ ಕೇಳಿದರೆ ಸೆಕೆಂಡ್ ಆಪ್ಷನಲ್ಲಿ ಅಲ್ಲಿ 3 ಇಯರ್ಸ್ ಒಳಗಡೆ ಕಟ್ಟೋದಲ್ಲ, ಸೊ 5 ಇಯರ್ಸ್ ಒಳಗಡೆ ನಾವು ಕಟ್ಟಬೇಕು ಅಂತ ಲಿಮಿಟ್ ಕೊಟ್ಟಿದ್ದಾರೆ ವಿತ್ 60 ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್, ರೈಟ್. ಸೊ ಅದಕ್ಕೆ ಫಸ್ಟ್ ಆಪ್ಷನ್ ಒನ್ ಓನ್ಲಿ ಇಸ್ ಕರೆಕ್ಟ್. 26ನೇ ಕ್ವೆಶನ್ ನೋಡೋದಾದರೆ, ವೀರಶೈವ ಲಿಂಗಾಯತ ಸಮುದಾಯದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಾಲ ಸೌಲಭ್ಯವನ್ನು ಒದಗಿಸುವ ಯೋಜನೆಯ ಹೆಸರು. ಫಸ್ಟ್ ಆಪ್ಷನ್ ಬಸವ ಬೆಳಕು. 27th ಕ್ವೆಶನ್, 1992ರಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಅಂದರೆ ಸುಪ್ರೀಂ ಕೋರ್ಟ್ ಮೀಸಲಾತಿ ಪ್ರಮಾಣ ಎಷ್ಟು ಮೀರಬಾರದೆಂದು ತೀರ್ಪು ನೀಡಿದೆ. ಈ ಸೀಲಿಂಗ್, ರಿಸರ್ವೇಷನ್ ಸೀಲಿಂಗ್ ಅಂತ ನಾವೇನು ಕರಿತೀವಿ, ಅದನ್ನು 50%ಗೆ ಸೆಟ್ ಮಾಡಿದೆ ಸುಪ್ರೀಂ ಕೋರ್ಟ್. 28ನೇ ಕ್ವೆಶನಲ್ಲಿ ಅರಿವು ಶಿಕ್ಷಣ ಸಾಲ ಯೋಜನೆ ಅಂದರೆ ಅರಿವು ಎಜುಕೇಷನ್ ಲೋನ್ ಸ್ಕೀಮ್ ಬಗ್ಗೆ 2 ಸ್ಟೇಟ್ಮೆಂಟ್ ಕೊಟ್ಟು ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ನಾವು ತುಂಬ ಸರಿ ಏನು ಕನ್ಫ್ಯೂಸ್ ಮಾಡ್ತೀವಿ, ಸರಿಯಾಗಿದೆ ಅಂತ ಕೇಳಿದ್ದಾರೆ ಅಂದ್ಕೊಂಡು ಸರಿ ಇದನ್ನು ಟಿಕ್ ಹಾಕ್ಕೊಂಡು ಹೋಗ್ತೀವಿ. ಬಟ್ ಇಲ್ಲಿ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ಯಾವುದಂದರೆ 4th ಒನ್, ಮೇಲಿನ ಯಾವುದೂ ಅಲ್ಲ, ಯಾಕಂದರೆ ಬೋತ್ ಸ್ಟೇಟ್ಮೆಂಟ್ಸ್ ಗಿವನ್ ಆರ್ ಕರೆಕ್ಟ್. ನೆಕ್ಸ್ಟ್ ಒನ್ 29ರಲ್ಲಿ ಗಂಗಾ ಕಲ್ಯಾಣ್ ನೀರಾವರಿ ಯೋಜನೆ ಅಡಿಯಲ್ಲಿ ಸಮುದಾಯ ನೀರಾವರಿ ಬಗ್ಗೆ ಅಂದರೆ ಕಮ್ಯುನಿಟಿ ಇರಿಗೇಷನ್ ಬಗ್ಗೆ 2 ಸ್ಟೇಟ್ಮೆಂಟ್ ಕೊಟ್ಟು ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಈಸ್ ಒನ್ ಓನ್ಲಿ. ಯಾಕೆ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಅಂತ ಹೇಳಿದರೆ ಅಲ್ಲಿ 10 ಎಕರೆ ಮತ್ತು ಅದಕ್ಕಿಂತ ಹೆಚ್ಚಿನ ಭೂಮಿಯ ನೀರಾವರಿಗೆ 4 ಲಕ್ಷ ಅಂತ ಹೇಳಿದ್ದಾರೆ. ಅದು ಆ್ಯಕ್ಚುಲಿ 15 ಎಕರೆವರೆಗೂ 4 ಲಕ್ಷ. ಓಕೆ, 15 ಎಕರೆ ಮೇಲೆ ಪಟ್ಟಿದ್ದಿದ್ರೆ ಅದಕ್ಕೆ 6 ಲಕ್ಷ ಅಂತ ಇದೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಇಲ್ಲಿ 30th ಕ್ವೆಶನ್ ನೋಡೋದಾದರೆ, ಡಾಕ್ಟರ್ BR ಅಂಬೇಡ್ಕರ್ ಸ್ಕೀಮ್ ಆಫ್ ಇಂಟ್ರೆಸ್ಟ್ ಸಬ್ಸಿಡಿ ಆನ್ ಎಜುಕೇಷನಲ್ ಲೋನ್ ಫಾರ್ ಓವರ್ಸೀಸ್ ಸ್ಟಡೀಸ್ ಈಸ್ ಪ್ರೊವೈಡೆಡ್ ಫಾರ್ ವಿಚ್ ಕ್ಲಾಸಸ್ ಆಫ್ ಸೊಸೈಟಿ ಅಂತ ಕೇಳಿದ್ದಾರೆ. ಅದನ್ನು ಬೋತ್ EWS ಕ್ಯಾಟಗರಿ ಮತ್ತು OBC ಎರಡಕ್ಕೂ ಸಿಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಬೋತ್ 1 and 2, ಥರ್ಡ್ ಆಪ್ಷನ್. 31ನೇ ಕ್ವೆಶನ್ನಿಗೆ ಬಂದರೆ ಇಲ್ಲಿ ಶ್ರೇಯಸ್ ಸ್ಕೀಮ್ ಬಗ್ಗೆ ಒಂದು ಸ್ವಲ್ಪ ಸ್ಟೇಟ್ಮೆಂಟ್ಸ್ 2 ಸ್ಟೇಟ್ಮೆಂಟ್ ಕೊಟ್ಟು ಇದರಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬೋತ್ 1 and 2. 32ನೇ ಕ್ವೆಶನ್ ಬಂದರೆ ಇಲ್ಲಿ ಕೆಲವು ಸ್ಕೀಮ್ಗಳನ್ನು ಕೊಟ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ಸ್ಕೀಮಲ್ಲಿ ಯಾವುದು ಬರಲ್ಲ, ನಾಟ್ ಅಂತ ಕೇಳಿದ್ದಾರೆ, ಸಂಬಂಧಿಸಿಲ್ಲ. ಸೊ ಯಾವುದಂದರೆ 4th ಒನ್, ಡಿ ಓನ್ಲಿ. ಇವೊಂದು ಅಂಬೇಡ್ಕರ್ ಸ್ಕೀಮ್ ಇದೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗೆ, ಬಟ್ ಅದು ನಾಟ್ ಡೈರೆಕ್ಟ್ಲಿ ಫಾರ್ ಅನ್ಮ್ಯಾರಿಡ್ಸ್ನ ಮ್ಯಾರೇಜ್ ಸ್ಕೀಮ್ ಅಂತ ಪರಿಗಣಿಸೋಕ್ಕಾಗಲ್ಲ. ಸೊ 32nd 4th ಒನ್, ಡಿ ಈಸ್ ಕರೆಕ್ಟ್ ಆನ್ಸರ್. 33ನೇ ಕ್ವೆಶನಲ್ಲಿ ಡಿ ದೇವರಾಜ್ ಅರಸ್ ಇಂಡಿವಿಜುವಲ್ ಲೋನ್ ಸ್ಕೀಮ್ ಯಾವ್ಯಾವ ಸೆಕ್ಟರ್ಗೆ ಕೊಡಲಾಗುತ್ತೆ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಈಸ್ ಆಲ್ ದ ಅಬೋವ್, 4th ಆಪ್ಷನ್. ಯಾಕಂದರೆ ಬಿಸ್ನೆಸ್ ಸೆಕ್ಟರಲ್ಲೂ ಕೊಡ್ತಾರೆ, ಸರ್ವಿಸ್ ಸೆಕ್ಟರಲ್ಲೂ ಕೊಡ್ತಾರೆ, ಅಗ್ರಿಕಲ್ಚರ್ ಸೆಕ್ಟ್ರಿಗೂ ಕೊಡ್ತಾರೆ. ಸೊ ಆಲ್ ದ 4 ಈಸ್ ಕರೆಕ್ಟ್. 34ನೇ ಕ್ವೆಶನ್ ನೋಡಿದರೆ ಇಲ್ಲಿ ಸೇಮ್ ಅದೇ ಡಿ ದೇವರಾಜ್ ಅರಸ್ ಇಂಡಿವಿಜುವಲ್ ಲೋನ್ ಸ್ಕೀಮ್ ಬಗ್ಗೆನೇ ಮಾತಾಡಿದ್ದಾರೆ. 2 ಸ್ಟೇಟ್ಮೆಂಟ್ ಕೊಟ್ಟು ಇದರಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಬಂದು ಸೆಕೆಂಡ್ ಆಪ್ಷನ್ 2 ಓನ್ಲಿ. ಫಸ್ಟ್ ಒನ್ ಯಾಕೆ ರಾಂಗ್ ಅಂತ ಕೇಳಿದರೆ ಅಲ್ಲಿ 25,000 ಅಂತ ಕೊಟ್ಟಿದ್ದಾರಲ್ಲ, ಅದು 25,000 ಅಲ್ಲ, ಇಟ್ ಶುಡ್ ಬಿ 50,000. 35ನೇದು ನೋಡಿದರೆ ಈ ಅರಿವು ಶಿಕ್ಷಣ ಯೋಜನೆ ಅಡಿಯ ಸಾಲದ ಗರಿಷ್ಠ ಮಿತಿ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಈ ಅರಿವು ಎಜುಕೇಷನ್ ಲೋನ್ ಸ್ಕೀಮಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಲೋನ್ ಎಷ್ಟು ಅಂತ ಹೇಳಿದರೆ ಫಸ್ಟ್ ಆಪ್ಷನ್ 4 to 5 lakhs. 36ನೇ ಕ್ವೆಶನ್ನಿಗೆ ಬಂದರೆ
ಈ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಮುನ್ನಡೆ ಯೋಜನೆ ಕುರಿತು ಕೆಳಗಿನವುಗಳನ್ನು ಪರಿಗಣಿಸಿ ಅಂತ ಕೊಟ್ಟು 2 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಕೊಟ್ಟು ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಬಂದು ಸೆಕೆಂಡ್ ಒನ್, 2 ಓನ್ಲಿ ಅಂತ. ಫಸ್ಟ್ ಒನ್ ಯಾಕೆ ರಾಂಗ್ ಅಂತ ಕೇಳಿದರೆ, ಅಲ್ಲಿ ನೋಡಿ ನಿಮಗೆ ಟ್ರಿಕ್ ಮಾಡೋಕ್ಕೆ ಅವರು ಗೌರ್ಮೆಂಟ್ ಅಷ್ಟೇ ಕೊಟ್ಟಿಲ್ಲ, ಗೌರ್ಮೆಂಟ್ ಜೊತೆ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಂತ ಆ್ಯಡ್ ಮಾಡಿದ್ದಾರೆ. ದಟ್ ಈಸ್ ರಾಂಗ್. 37ನೇದಕ್ಕೆ ಬಂದರೆ, ಈ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್ ಆ್ಯಂಡ್ ಮಿನಿಸ್ಟರ್ ಆಫ್ ಎಜುಕೇಷನ್ ಲಾಂಚ್ಡ್ ಇಂಡಿಯಾಸ್ ಫಸ್ಟ್ ಸ್ಕಿಲ್ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ಆ್ಯಟ್ ಎಲ್ಲಿ ಅಂತ ಹೇಳಿದರೆ, ಇಟ್ ಈಸ್ ಇನ್ ಒರಿಸ್ಸಾ, ಭುವನೇಶ್ವರ್, ಸಂಬಲ್ಪುರಲ್ಲಿ. ಓಕೆ, ಸೊ ಫೋರ್ತ್ ಆಪ್ಷನ್ ಭುವನೇಶ್ವರ್ ಇಸ್ ಕರೆಕ್ಟ್ ಆನ್ಸರ್. 38ನೇ ಕ್ವಶನ್, ಇಲ್ಲಿ PMKK ಅಂದರೆ ಪ್ರಧಾನ ಮಂತ್ರಿ ಕೌಶಲ್ ಕೇಂದ್ರ ಬಗ್ಗೆ 2 ಸ್ಟೇಟ್ಮೆಂಟ್ ಕೊಟ್ಟು ಇದರಲ್ಲಿ ಯಾವುದು ಇನ್ಕರೆಕ್ಟ್ ಅಂದರೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ತಪ್ಪಿರೋದು ಯಾವುದು ಅಂತ ಹೇಳಿದರೆ ಸೆಕೆಂಡ್ ಒನ್ ತಪ್ಪಾಗಿದೆ. ಯಾಕೆ ಅಂತಂದರೆ ಅಲ್ಲಿ ನೋಡಿ, ಎಸೆನ್ಷಿಯಲಿ ಟಾರ್ಗೆಟ್ ಫಾರ್ ಡ್ರಾಪ್ಔಟ್ ಆಫ್ ಕ್ಲಾಸ್ 10th ಆ್ಯಂಡ್ 12th ಅಂತ ಕೇಳಿದ್ದಾರೆ. ಮೂಲಭೂತವಾಗಿ ಅಂತಿದೆ. ಸೊ ಮೂಲಭೂತವಾಗಿ ಇದನ್ನು 10th 12th ಅವ್ರಿಗೆ ಮಾತ್ರ ಏನು ಮಾಡಿಲ್ಲ, ಇಟ್ ಈಸ್ ಫಾರ್ ಪೀಪಲ್ ಹೂ ವಾಂಟ್ ಟು ಟೇಕ್ ದ ಟ್ರೈನಿಂಗ್. ಓಕೆ, ಸೊ ಅದಕ್ಕೆ ಸೆಕೆಂಡ್ ಒನ್ ತಪ್ಪು ಅಂತ ಕನ್ಸಿಡರ್ ಮಾಡ್ಬೋದು. 39ನೇ ಕ್ವಶನಲ್ಲಿ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಪ್ರಮೋಷನ್ ಸ್ಕೀಮ್ ಬಗ್ಗೆ ಮಾತಾಡಿದ್ದಾರೆ. 2 ಸ್ಟೇಟ್ಮೆಂಟ್ ಕೊಟ್ಟು ಇದರಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಸೆಕೆಂಡ್ ಒನ್, 2 ಓನ್ಲಿ. ಫಸ್ಟ್ ಒನ್ ಯಾಕೆ ರಾಂಗ್ ಅಂದರೆ ಅಲ್ಲಿ ಇಯರ್ ತಪ್ಪು ಕೊಟ್ಟಿದ್ದಾರೆ, ಅಲ್ಲಿ 2016 ಆಗಬೇಕಿತ್ತು. 40ನೇ ಕ್ವಶನ್ ನೋಡೋದಾದರೆ ಅಲ್ಲಿ PM ದಕ್ಷ ಯೋಜನೆ ಬಗ್ಗೆ ಕೊಟ್ಟು 2 ಸ್ಟೇಟ್ಮೆಂಟ್ಸ್ ಕೊಟ್ಟು ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಕೊಟ್ಟಿರೋ 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರೋದ್ರಿಂದ ಥರ್ಡ್ ಆಪ್ಷನ್ ಬೋತ್ 1 ಆ್ಯಂಡ್ 2. 41ನೇ ಕ್ವಶನ್ ಬಂದು ಕೆಲವು ಸ್ಕೀಮ್ಸ್ನ ಕೊಟ್ಟು ಈ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರೋ ಒಂದಿಷ್ಟು ಸ್ಕೀಮ್ಸ್ ಕೊಟ್ಟು ಅದರಲ್ಲಿ ಯಾವುದು ಏನಂತಾರಪ್ಪ ಸ್ಟೇಟ್ ಗೌರ್ಮೆಂಟ್ ಅಂದರೆ ಕರ್ನಾಟಕದಲ್ಲಿ ಹಾಸ್ಟೆಲ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಸ್ಯಾಂಕ್ಷನ್ ಮಾಡೋ ಸ್ಕೀಮ್ಸ್ ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು 2 ಓನ್ಲಿ. ಯಾವುದೆರಡು ಕರೆಕ್ಟ್ ಅಂತ ಕೇಳಿದರೆ, ಈ PM ಅಜಯ್ ಅಂತ ಫಸ್ಟ್ ಒನ್ ಇದೆ ಅಲ್ಲ, ಅದು ಏನು ಮಾಡುತ್ತೆ ಹಾಸ್ಟೆಲ್ ಫಾರ್ SC ಕ್ಯಾಂಡಿಡೇಟ್ಸ್ಗೆ, ಮತ್ತು ಸೆಕೆಂಡ್ ಒನ್ PM ಯಶಸ್ವಿ ಬಂದು ಹಾಸ್ಟೆಲ್ ಆ್ಯಂಡ್ ಸ್ಕಾಲರ್ಶಿಪ್ ಫೆಸಿಲಿಟಿ ಫಾರ್ OBC ಇದೆ. 42ನೇ ಕ್ವಶನಲ್ಲಿ PM ಯಶಸ್ವಿ ಸ್ಕೀಮ್ ಬಗ್ಗೆ ಕೊಟ್ಟು 3 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ತಪ್ಪಾಗಿದೆ, ಯಾವುದು ಇನ್ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಫೋರ್ತ್ ಒನ್, ನನ್ ಆಫ್ ದ ಅಬೋವ್ ಇಸ್ ಇನ್ಕರೆಕ್ಟ್. ಯಾಕಂದರೆ ಎಲ್ಲನೂ ಕರೆಕ್ಟ್ ಆಗಿದೆ. ಇದನ್ನೆಲ್ಲ ಕ್ವಶನ್ಸ್ ಎಲ್ಲಿಂದ ತೆಗ್ದಿದ್ದಾರೆ ಅಂದರೆ PIBದು ಗೆಜೆಟ್ ರಿಲೀಸ್ ಮಾಡ್ತಾರಲ್ವ, ಅದರಲ್ಲಿ ಏನೇನಿದೆ ಎಕ್ಸಾಕ್ಟ್ ಸ್ಟೇಟ್ಮೆಂಟ್ಸ್ ತೆಗೆದು ಇವರು ಕ್ವಶನ್ ಪ್ರಿಪೇರ್ ಮಾಡಿದ್ದಾರೆ. ಓಕೆ, ಸೊ ಯಾರ್ಯಾರೆಲ್ಲ ಅದನ್ನ ರೆಗ್ಯುಲರಾಗಿ PIB ಫಾಲೋ ಮಾಡ್ತಿರ್ತೀರ ಅವರಿಗೆಲ್ಲ ಈಸಿ ಅನಿಸಿರುತ್ತೆ ಇವತ್ತಿನ ಪೇಪರ್. 43ನೇ ಕ್ವಶನ್ ಬಂದು ವಿಚ್ ಸ್ಕೀಮ್ ಡೂ ದ ಫಾಲೋಯಿಂಗ್ ಕ್ರೈಟೀರಿಯಾ ರಿಲೇಟು ಅಂತ ಒಂದು ಸ್ವಲ್ಪ ಕ್ರೈಟೀರಿಯಾಗಳನ್ನು ಕೊಟ್ಟಿದ್ದಾರೆ. ಕೊಟ್ಟು ಮಾನದಂಡಗಳು ಅಂತ ನಾವೇನು ಹೇಳ್ತೀವಿ, ಒಂದು 4 ಕೊಟ್ಟು ಯಾವ ಸ್ಕೀಮಿಗೆ ಇದು ಸಂಬಂಧಿಸಿದ್ದು ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 2, ವಿದ್ಯಾಸಿರಿ ಸ್ಕೀಮ್. 44ನೇ ಕ್ವಶನ್ ನೋಡೋದಾದರೆ, ಸೊ ವಿತ್ intention of assisting and promoting primary education of children belonging to nomadic and semi-nomadic families ಕೊಟ್ಟು ಅದಕ್ಕೆ ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಟಾರ್ಟೆಡ್ ವಿಚ್ ಪ್ರೋಗ್ರಾಮ್ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಫಸ್ಟ್ ಒನ್, ಆಶ್ರಮ ಸ್ಕೂಲ್ಸ್ ಅಂತ. 45ನೇ ಕ್ವಶನ್ ಬಂದು 1902ರಲ್ಲಿ ಮಹಾರಾಷ್ಟ್ರದ ಅಂದಿನ ಕೊಲ್ಲಾಪುರ ರಾಜ್ಯದಲ್ಲಿ ಅಂತಯಾಜ್ಗೆ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನು ಪರಿಚಯಿಸಿದವರು ಯಾರು ಅಂತ ಕೇಳಿದ್ದಾರೆ. ಅಂದರೆ ಇಂಟ್ರೊಡ್ಯೂಸ್ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಎರಡನೇದು, ಛತ್ರಪತಿ ಸಾಹುಜಿ ಮಹಾರಾಜ್. 46ನೇ ಕ್ವೆಶನ್ ನೋಡೋದಾದರೆ ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಬಗ್ಗೆ ಒಂದು ಸ್ವಲ್ಪ ಸ್ಟೇಟ್ಮೆಂಟ್ಸ್ಗಳನ್ನ ಕೊಟ್ಟು ಇದರಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ ಕೇಳಿದ್ದಾರೆ, ವಿಚ್ ಇಸ್ ಟ್ರೂ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಬಂದು ಫೋರ್ತ್ ಆಪ್ಷನ್, A ಓನ್ಲಿ. 47th ಒನ್, ಒಂದು ಯಾರೋ ಹೇಳಿರೋ ಹೇಳಿಕೆ ಕೊಟ್ಟು ಇದನ್ನ ಹೇಳಿದವರು ಯಾರು, ಹೂ ಸೆಡ್ ದೀಸ್ ವರ್ಡ್ಸ್ ಅಂತ ಕೇಳಿದ್ದಾರೆ. 47th ಇದನ್ನು ಥರ್ಡ್ ಆಪ್ಷನ್ ಡಾಕ್ಟರ್ BR ಅಂಬೇಡ್ಕರ್ ಅವರು ರೆಸಿಗ್ನೇಷನ್ ಲೆಟರಲ್ಲಿ ಈ ವರ್ಡ್ಸ್ನ ಮೆನ್ಷನ್ ಮಾಡಿದ್ದಾರೆ. 48th ಕ್ವೆಶನ್ ನೋಡೋದಾದರೆ ಮಂಡಲ್ ಕಮಿಷನ್ ಬಗ್ಗೆ ಕೆಲವು ಸ್ಟೇಟ್ಮೆಂಟ್ಸ್ ಕೊಟ್ಟು ಇದರಲ್ಲಿ ಯಾವುದು ಟ್ರೂ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಸೆಕೆಂಡ್ ಆಪ್ಷನ್, A, B ಮತ್ತು C.
49ನೇ ಕ್ವೆಶನ್ ನೋಡೋದಾದರೆ ಇಲ್ಲಿ ಹೂ ಇಶ್ಯೂಸ್ ದ ಆರ್ಡರ್ಸ್ ಪರ್ಟೈನಿಂಗ್ ಟು ಕ್ರೀಮಿ ಲೇಯರ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಟ್ ನ್ಯಾಷನಲ್ ಲೆವೆಲ್ ಅಂತ ಕೇಳಿದ್ದಾರೆ. ಸೊ ರಾಜ್ಯ ಮಟ್ಟದಲ್ಲಿ ಅಂತ ಕೇಳಿದರೆ ಕರೆಕ್ಟ್ ಆನ್ಸರ್ ಇಸ್ DOPT, ಈ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಅಂತ ನಾವೇನು ಹೇಳ್ತೀವಿ. ಥರ್ಡ್ ಆಪ್ಷನ್ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ ಇಸ್ ಕರೆಕ್ಟ್ ಆನ್ಸರ್. 50ನೇ ಕ್ವೆಶನ್ ನೋಡೋದಾದರೆ ಇಲ್ಲಿ ಹಳೆ ಮೈಸೂರು ಸಂಸ್ಥಾನದಲ್ಲಿ ಸೇವೆಗಳಲ್ಲಿ ಹಿಂದುಳಿದ ವರ್ಗಗಳ ಅಸಮರ್ಪಕ ಪ್ರಾತಿನಿಧ್ಯದ ಸಮಸ್ಯೆ ಬಗ್ಗೆ ವಿಚಾರಣೆ ಮಾಡಲು ಸಮಿತಿಯನ್ನು ಯಾವಾಗ ಮತ್ತು ಯಾರ ನೇತೃತ್ವದಲ್ಲಿ, ಅಂದರೆ ಯಾರ ಲೀಡರ್ಶಿಪ್ಪಲ್ಲಿ ರಚನೆ ಮಾಡಲಾಯಿತು ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ 1918ರಲ್ಲಿ ಸರ್ ಲಿಸಿ ಮಿಲ್ಲರ್ ಅವರ ಚೇರ್ಮನ್ಶಿಪ್ ಅಂಡರಲ್ಲಿ ಈ ಕಮಿಟಿಯನ್ನು ರಚನೆ ಮಾಡಲಾಗಿರುತ್ತೆ. 51st ಕ್ವೆಶನಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಈ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಕೊಟ್ಟು ಅದರ ಎಸ್ಟಾಬ್ಲಿಷ್ಮೆಂಟ್ ಇಯರ್ ಜೊತೆ ಮ್ಯಾಚ್ ಮಾಡೋಕ್ಕೆ ಹೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ A. 52ನೇ ಕ್ವೆಶನಲ್ಲಿ ಏನು ಹೇಳಿದ್ದಾರೆ, ಈ ತಹಶೀಲ್ದಾರ್ ಫಾಲ್ಸ್ ಆಗಿ ಇವಾಗ ಯಾರಾದ್ರು ನಾವು ಕಾಸ್ಟ್ ಅಥವಾ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ತೊಗೊಳಕ್ಕೆ ಹೋದಾಗ ಯಾವುದೋ ಒಂದು ತಹಶೀಲ್ದಾರ್ ಅದನ್ನ ಫಾಲ್ಸ್ ಸರ್ಟಿಫಿಕೇಟ್ ಕೊಟ್ಟರೆ ಅವನಿಗೆ ಏನು ಪೆನಾಲ್ಟೀಸ್ ಇದೆ ಅದ್ರ ಬಗ್ಗೆ ಒಂದು ಸ್ವಲ್ಪ 4 ಸ್ಟೇಟ್ಮೆಂಟ್ಸ್ ಕೊಟ್ಟು ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಆನ್ಸರ್ ಬಂದು ಆಪ್ಷನ್ 3 C and D ಓನ್ಲಿ. ಇದು ಎಲ್ಲಿದೆ ಅಂದರೆ ಇವೆಲ್ಲನೂ ಈ ಬೇರ್ ಆ್ಯಕ್ಟ್ಸಲ್ಲಿ ಡಿಟ್ಟೋ ಸೇಮ್ ಸೆಂಟೆನ್ಸ್ನ ಮೆನ್ಷನ್ ಮಾಡಿದ್ದಾರೆ. ಯಾರ್ಯಾರೆಲ್ಲ ಬೇರ್ ಆ್ಯಕ್ಟ್ಸ್ ಓದಿರ್ತೀರ ಅವರಿಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. 53ನೇ ಕ್ವೆಶನಲ್ಲಿ ಈ ಮಂಡಲ್ ಕಮಿಷನ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಏನು ಸ್ಥಾಪನೆ ಮಾಡಿದರು ಅದರಲ್ಲಿ ಎಷ್ಟು ನೇಮಕಾತಿ ಕೊಡಬೇಕು ಹಿಂದುಳಿದ ವರ್ಗ ಅಥವಾ ಬ್ಯಾಕ್ವರ್ಡ್ ಕ್ಲಾಸ್ಗೆ ಅಂತ ಹೇಳಿದ್ದಾರೆ ಅಂತ ಕ್ವೆಶನ್ನು. ಸೊ ಕರೆಕ್ಟ್ ಆನ್ಸರ್ ಇಸ್ ಫಸ್ಟ್ ಆಪ್ಷನ್ 27% ಅಂತ ರೆಕಮೆಂಡ್ ಮಾಡಿದರು. 54ನೇ ಕ್ವೆಶನಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಕೊಟ್ಟು ನಮ್ಮ ಕರ್ನಾಟಕದಲ್ಲಿ ಆ ಕ್ಯಾಟಗರಿಗೆ ಎಷ್ಟು ರಿಸರ್ವೇಷನ್ ಅಥವಾ ಮೀಸಲಾತಿ ಇದೆ ಅಂತ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಅದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಸೆಕೆಂಡ್ ಆಪ್ಷನ್. 55ನೇ ಕ್ವೆಶನಲ್ಲಿ ಈ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ನ ಯಾರು ಕೊಡ್ತಾರೆ, ಯಾರಿಗೆ ಅದು ಪವರ್ ಇದೆ ಕೊಡೋಕ್ಕೆ ಅಂತ ಕೇಳಿದ್ದಾರೆ. ಸೊ ಇಶ್ಯೂ ಮಾಡೋ ಪವರ್ ಇರೋದು ತಹಶೀಲ್ದಾರ್ಗೆ. ಸೊ ಥರ್ಡ್ ಆಪ್ಷನ್ ತಹಶೀಲ್ದಾರ್ ಇಸ್ ಕರೆಕ್ಟ್. 56ನೇ ಕ್ವೆಶನಲ್ಲಿ ಕೆಳಗಿನ ಯಾವ ವಿಧಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಸ್ಥಾಪನೆ ಕುರಿತು ತಿಳಿಸುತ್ತವೆ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಬಂದು B ಮಾತ್ರ. 57ನೇ ಕ್ವೆಶನ್ ನೋಡಿದರೆ ಇಲ್ಲಿ EWS ಅಥವಾ ಆರ್ಥಿಕವಾಗಿ ದುರ್ಬಲ ವರ್ಗಗಳ ಬಗ್ಗೆ ಒಂದು ಸ್ವಲ್ಪ ಸ್ಟೇಟ್ಮೆಂಟ್ಸ್ ಕೊಟ್ಟು ಇದರಲ್ಲಿ ಯಾವುದು ಇನ್ಕರೆಕ್ಟ್ ಅಂದರೆ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನನಗನ್ಸಿದ ಮಟ್ಟಿಗೆ ಥರ್ಡ್ ಆಪ್ಷನ್ ತಪ್ಪಾಗಿದೆ. ಯಾಕಂದರೆ ಇಲ್ಲಿ ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಅಷ್ಟೇ ಮಾತಾಡಿದ್ದಾರೆ, ಬಟ್ ಸೆಂಟ್ರಲ್ ಗೌರ್ಮೆಂಟ್ ಜೊತೆಗೆ ಸ್ಟೇಟ್ ಗೌರ್ಮೆಂಟಿಗೂ ಕೂಡ ಈ ಏನಂತಾರಪ್ಪ EWS ಅಂಡರಲ್ಲಿ ರಿಸರ್ವೇಷನ್ ಕೊಡೋಕ್ಕೆ ಹಕ್ಕಿರುತ್ತೆ. ಸೊ ಅದು ಇರ್ಬೋದು ಪ್ರೊಬ್ಯಾಬ್ಲಿ. 58ನೇ ಕ್ವೆಶನ್ ನೋಡಿದರೆ ಕರ್ನಾಟಕದಲ್ಲಿ 2023 ವಿಧಾನಸಭಾ ಚುನಾವಣೆ ಮುಂಚೆ ಈ ಗೌರ್ಮೆಂಟ್ ಏನು ಮಾಡಿತ್ತು, EWS ಕೋಟಾಲಿ 10% ರಿಸರ್ವೇಷನ್ನ ಕೊಡ್ತು. ಸೊ ಅದ್ರ ಬಗ್ಗೆ ಕ್ಯಾಬಿನೆಟಲ್ಲಿ ತೊಗೊಂಡಿರುವಂಥ ನಿರ್ಧಾರಗಳ ಬಗ್ಗೆ 4 ಸ್ಟೇಟ್ಮೆಂಟ್ ಕೊಟ್ಟು ಇದರಲ್ಲಿ ಯಾವುದು ಸರಿಯಾದ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಸೆಕೆಂಡ್ ಆಪ್ಷನ್ A and B. ಯಾಕೆ C ರಾಂಗ್ ಅಂತ ಹೇಳಿದರೆ ಅಲ್ಲಿ 10 lakh ಅಲ್ಲ 8 lakh ಆಗಬೇಕಿತ್ತು ಲಿಮಿಟ್. ಆಮೇಲೆ D ಯಾಕೆ ರಾಂಗ್ ಅಂದರೆ ಅಲ್ಲಿ ಈ SC/ST ಅವರು ವಿಲ್ ಬಿ ಎಲಿಜಿಬಲ್ ಅಂದರೆ ಎಲಿಜಿಬಲ್ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಅವರು ಅರ್ಹರಿಲ್ಲ, ಅದಕ್ಕೆ D ಆಲ್ಸೋ ರಾಂಗ್. 59ನೇ ಕ್ವೆಶನ್ ನೋಡಿದರೆ 2022 ಈ EWS ಮೀಸಲಾತಿಗೆ ಸಂಬಂಧಿಸಿದಂತೆ 103ನೇ ಸಂವಿಧಾನಿಕ ತಿದ್ದುಪಡಿಯನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಇದು ನಮಗೆ ಗೊತ್ತಿರೋ ವಿಚಾರ. ಸೊ ಇದರಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಪ್ರತಿಬಿಂಬಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಯಾವುದಂತ ಹೇಳಿದರೆ ಆಪ್ಷನ್ 2 A C D ಕರೆಕ್ಟ್. ಇಲ್ಲಿ B ಯಾಕೆ ರಾಂಗ್ ಅಂತ ಕೇಳಿದರೆ ಇಲ್ಲಿ ಈ 3 ಜಡ್ಜಸ್ ನೇಮ್ ಏನು ಕೊಟ್ಟಿದ್ದಾರೆ ಅವರು ಅಕ್ಸೆಪ್ಟ್ ಮಾಡಿಲ್ಲ, ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಬೇಸಿಕ್ ಸ್ಟ್ರಕ್ಚರ್ ಚಾಲೆಂಜನ್ನ. ಓಕೆ, ಸೊ ಸೆಕೆಂಡ್ ಆಪ್ಷನ್ A C D ಇಸ್ ಕರೆಕ್ಟ್. 60ನೇ ಕ್ವೆಶನ್ ನೋಡೋದಾದರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ 1995ರ ಅಂಗೀಕಾರದ ಉದ್ದೇಶಗಳು ಅಂದರೆ ಆಬ್ಜೆಕ್ಟಿವ್ಸ್ ಮತ್ತು ರೀಸನ್ಸ್ ಬಗ್ಗೆ 4 ಆಬ್ಜೆಕ್ಟಿವ್ಸ್ ರೀಸನ್ಸ್ ಕೊಟ್ಟು ಇದರಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ ಕೇಳಿದ್ದಾರೆ. ನೋ ಆಪ್ಷನಲ್ಲಿ ಕರೆಕ್ಟ್ ರಾಂಗ್ನ
ಎರಡು ಮಿಕ್ಸ್ ಮಾಡಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಎ. ಯಾಕಂದರೆ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಆಗಿದೆ, ಥರ್ಡ್, ಫೋರ್ತ್, ಫಿಫ್ತ್ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ಅದಕ್ಕೆ ಆಪ್ಷನ್ 1 ಎ ಇಸ್ ಕರೆಕ್ಟ್, ಬಿ, ಸಿ, ಡಿ ಆರ್ ಇನ್ಕರೆಕ್ಟ್. 61ನೇ ಕ್ವೆಶನಲ್ಲಿ ನೋಡೋದಾದರೆ ಅಗೇನ್ ಅದೇ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅಧಿನಿಯಮ 1995 ಅಡಿಯಲ್ಲಿ ಆಯೋಗದ ಅಧಿಕಾರಗಳ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಕ್ವಶನ್ ಕೇಳಿ ಇದರಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಸರಿ ಅಂದರೆ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್ ಹಿಯರ್. 62ನೇ ಕ್ವೆಶನಲ್ಲಿ ಸೇಮ್ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ 1995 ಬಗ್ಗೆನೇ, ಬಟ್ ಇಲ್ಲಿ ಅಧಿಕಾರಗಳ ಬಗ್ಗೆ ಸ್ಟೇಟ್ಮೆಂಟ್ಸ್ ಕೊಟ್ಟು ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಥರ್ಡ್ ಆಪ್ಷನ್ ಸಿ ಆ್ಯಂಡ್ ಡಿ. ಸಿ ಆ್ಯಂಡ್ ಡಿ ಯಾಕೆ ತಪ್ಪಂತ ಕೇಳಿದರೆ ಅಲ್ಲಿ ನೋಡಿ, ಸಿ ಅಲ್ಲಿ ರೆಸ್ಟ್ರಿಕ್ಟಿಂಗ್ ಎವಿಡೆನ್ಸ್ ಅಂತ ಕೇಳಿದ್ದಾರೆ. ರೆಸ್ಟ್ರಿಕ್ಟಿಂಗ್ ಅಲ್ಲ, ಅದು ರಿಸೀವಿಂಗ್ ಎವಿಡೆನ್ಸ್ ಆಗಬೇಕಿತ್ತು. ಮತ್ತು ಡಿ ಅಲ್ಲಿ ಆಸ್ಕಿಂಗ್ ಫಾರ್ ಎಕ್ಸಾಮಿನೇಷನ್ ಅಂತ ಕೇಳಿದ್ದಾರೆ, ಅದು ಇಶ್ಯೂವಿಂಗ್ ಫಾರ್ ಎಕ್ಸಾಮಿನೇಷನ್ ಆಗಬೇಕಿತ್ತು. ಸೊ ಅದಕ್ಕೆ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. 63ನೇ ಕ್ವೆಶನ್ ನೋಡಿದರೆ ಅದೇ ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಕ್ಟ್ 1995 ಅಂಡರಲ್ಲಿ ಕೆಲವು ಸ್ಟೇಟ್ಮೆಂಟ್ಸ್ನ ಕೊಟ್ಟು ಅಲ್ಲಿ ಲಿಸ್ಟ್ ಮೀನಿಂಗ್ ಏನು ಅಂತ ಕೇಳಿದ್ದಾರೆ. ಲಿಸ್ಟ್ ಅಂದರೆ ಪಟ್ಟಿ ಅಂತೀವಲ್ವ, ಅದ್ರ ಕರೆಕ್ಟ್ ಮೀನಿಂಗ್ ಯಾವುದು ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಥರ್ಡ್ ಆಪ್ಷನ್. 64ನೇ ಕ್ವೆಶನ್ನಲ್ಲಿ ಈ ಕರ್ನಾಟಕ SC/ST OBC ರಿಸರ್ವೇಷನ್ ಆ್ಯಕ್ಟ್ 1990 ಆ್ಯಂಡ್ ರೂಲ್ಸ್ 1992 ಕೆಳಗೆ ಕೆಲವು ಸ್ಟೇಟ್ಮೆಂಟ್ ಕೊಟ್ಟು ಅಲ್ಲಿ ಕಾಂಟ್ರವೆನ್ಷನ್ ಆದಾಗ ಅಲ್ಲಿ ಯಾರಿಗೆ ಆ್ಯಕ್ಷನ್ ತಗೊಳ್ಳುವಂಥ ಅಥಾರಿಟಿ ಇರುತ್ತೆ ಅಂತ ಕೊಟ್ಟು ಕೆಲವು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಕೊಟ್ಟು ಅದು ಯಾವ್ದು ಕರೆಕ್ಟ್ ಅಂತ ಕೇಳಿದ್ದಾರೆ. 64ಗೆ ಫಸ್ಟ್ ಆಪ್ಷನ್ ಬಿ ಆ್ಯಂಡ್ ಸಿ ಆರ್ ಕರೆಕ್ಟ್. 65ನೇ ಕ್ವೆಶನ್ನು ಕರ್ನಾಟಕ SC/ST OBC ರಿಸರ್ವೇಷನ್ ಆ್ಯಕ್ಟ್ 1990 ಆ್ಯಂಡ್ ರೂಲ್ಸ್ 1992 ಅಲ್ಲಿ 4 ಸ್ಟೇಟ್ಮೆಂಟ್ಸ್ ಕೊಟ್ಟು ಇದರಲ್ಲಿ ಯಾವುದು ಕರೆಕ್ಟ್, ಯಾವುದು ಟ್ರೂ ಅಂತ ಕೇಳಿದ್ದಾರೆ. ಇದರಲ್ಲಿ ಕರೆಕ್ಟ್ ಆನ್ಸರ್ ಇಸ್ ಸೆಕೆಂಡ್ ಒನ್, ಸಿ ಆ್ಯಂಡ್ ಡಿ. 66ನೇದರಲ್ಲಿ ಅಗೇನ್ ಸೇಮ್ ಆ್ಯಕ್ಟ್ ಕೆಳಗಡೆ ಈ ಮಾನಿಟ್ರಿ ಬೆನಿಫಿಟ್ಸ್ ಕೊಟ್ಟಿರ್ತಾರೆ, ಬಟ್ ಯಾರು ಮಾನಿಟ್ರಿ ಬೆನಿಫಿಟ್ಸ್ ತೊಗೊಂಡಿರೋರು ಫಾಲ್ಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ ಗೊತ್ತಾದಾಗ ಆವಾಗ ಏನು ಮಾಡ್ತಾರೆ, ಅವರು ಕೊಟ್ಟಿರೋಂಥ ಮನಿನೆಲ್ಲ ವಾಪಸ್ ತಗೊಳ್ಳೋ ಅಂಥದ್ದನ್ನು ಯಾವ ರೂಲ್ ಅಂಡರಲ್ಲಿ ಹೇಳಿದ್ದಾರೆ ಅಂತಿದೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಫೋರ್ತ್ ಆಪ್ಷನ್, ರೂಲ್ 7B. 67ನೇ ಕ್ವೆಶನ್ನು ಸೇಮ್ 1990 ಆ್ಯಕ್ಟ್ ಮತ್ತು 1992 ರೂಲ್ಸ್ ಅಂಡರಲ್ಲಿ ತಹಶೀಲ್ದಾರ್ದು ಫಂಕ್ಷನ್ಸ್ ಏನೇನಿರುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ಕಾರ್ಯಗಳ ಬಗ್ಗೆ ಕೊಟ್ಟು ಕರೆಕ್ಟ್ ಆನ್ಸರ್ ಚೂಸ್ ಮಾಡೋಕ್ಕೆ ಹೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಥರ್ಡ್ ಆಪ್ಷನ್, ಸಿ ಓನ್ಲಿ. ಯಾಕೆ ಎ ಬಿ ರಾಂಗ್ ಅಂದರೆ ಎ ಆಪ್ಷನಲ್ಲಿ ಎ ಸ್ಟೇಟ್ಮೆಂಟಲ್ಲಿ ನೋಡಿ ಅಲ್ಲಿ ವಿದಿನ್ 1 ಮಂತ್ ಕೊಡಬೇಕು, 1 ತಿಂಗಳೊಳಗಡೆ ಅಂತಿದೆ, ಅದು ತಪ್ಪು. 2 ತಿಂಗಳ ಕಾಲಾವಕಾಶ ಇರುತ್ತೆ ಅವರಿಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡೋಕ್ಕೆ. ಮತ್ತು ಬಿ ಸ್ಟೇಟ್ಮೆಂಟಲ್ಲಿ ಅಲ್ಲಿ ಆಸ್ಕ್ ಅಂತ ಇದೆ, ಹಿ ಶಾಲ್ ಆಸ್ಕ್ ದ ಅಪ್ಲಿಕೆಂಟ್ ಟು ಫಿಕ್ಸ್ ದ ಡೇಟ್ ಅಂತ ಇದೆ. ಆಸ್ಕ್ ಅಲ್ಲ ಅದು, ಹಿ ವಿಲ್ ನೋಟಿಫೈ ಹಿಮ್, ಹಿ ವಿಲ್ ನಾಟ್ ಆಸ್ಕ್ ಕ್ಯಾಂಡಿಡೇಟ್, ಹಿ ವಿಲ್ ನೋಟಿಫೈ. ಓಕೆ, ಸೊ ಥರ್ಡ್ ಆಪ್ಷನ್ ಸಿ ಓನ್ಲಿ ಇಸ್ ಕರೆಕ್ಟ್. 68ನೇ ಕ್ವೆಶನಿಗೆ ಬರೋದಾದರೆ ಈ ಕ್ರೀಮಿ ಲೇಯರ್ ಜಡ್ಜ್ಮೆಂಟ್ ಇಂದ್ರಸ್ವಾಮಿ ಕೇಸ್ ಏನಾಯಿತು ಅದ್ರ ಬಗ್ಗೆ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ಬಗ್ಗೆ ಒಂದು 4 ಸ್ಟೇಟ್ಮೆಂಟ್ ಕೊಟ್ಟು ಇದರಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದರೆ ಕರೆಕ್ಟ್ ಆನ್ಸರ್ ಇಸ್ ಸೆಕೆಂಡ್ ಆಪ್ಷನ್, ಬಿ ಓನ್ಲಿ ಇಸ್ ಕರೆಕ್ಟ್. 69ನೇ ಕ್ವೆಶನ್ ನೋಡಿದರೆ ಈ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ಅಲ್ಲಿ 1993 ಇಂದ್ರಸ್ವಾಮಿ ಕೇಸ್ ಏನು ನಡೀತು ಅದರಲ್ಲಿ ಜಸ್ಟಿಸ್ ಜೀವನ್ ರೆಡ್ಡಿ ಅವರು ಇನ್ನೆಲ್ಲ ಒಪಿನಿಯನ್ ಶೇರ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೊಟ್ಟು ಯಾವುದು ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಓಕೆ, ಸೊ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ 2 ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ. ಅದಕ್ಕೆ ಇಲ್ಲಿ ಇನ್ಕರೆಕ್ಟ್ ಕೊಟ್ಟಿರೋದ್ರಿಂದ ಫೋರ್ತ್ ಆಪ್ಷನ್ ನನ್ ಆಫ್ ದ ಅಬೋವ್ ಕರೆಕ್ಟ್ ಆನ್ಸರ್ ಆಗುತ್ತೆ. 70ನೇ ಕ್ವೆಶನಲ್ಲಿ ಈ 24th ಆಗಸ್ಟ್ 2021 ನಡೆದಿರುವಂಥ ಸುಪ್ರೀಂ ಕೋರ್ಟ್ದು ಒಂದು ಕೇಸ್ ಬಗ್ಗೆ ಕೊಟ್ಟು ಅದರ ಇನ್ಕರೆಕ್ಟ್ ಆನ್ಸರ್ಸ್ ಅಂದರೆ ತಪ್ಪಾಗಿರೋ ಸ್ಟೇಟ್ಮೆಂಟ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸೆಕೆಂಡ್ ಒನ್, ಬಿ ಓನ್ಲಿ. ಆಮೇಲೆ 71ನೇ ಕ್ವೆಶನಲ್ಲಿ ಸಂಸತ್ತಿನಲ್ಲಿ ಮಂಡಲ್ ಆಯೋಗದ ಶಿಫಾರಸನ್ನು ಮಂಡಿಸಿದ ಪ್ರಧಾನಿ ಯಾರು ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ವಿಶ್ವನಾಥ್ ಪ್ರತಾಪ್ ಸಿಂಗ್. ನಾವು ಯೂಶ್ವಲಿ ಶಾರ್ಟ್ ಫಾರ್ಮಲ್ಲಿ ವಿ ಪಿ ಸಿಂಗ್ ಅಂತ ಓದಿರ್ತೀವಿ. ವಿಶ್ವನಾಥ್ ಪ್ರತಾಪ್ ಅಂತ ಕೊಟ್ಟ ತಕ್ಷಣ ಕನ್ಫ್ಯೂಸ್ ಆಗ್ತೀವಿ. ಬಟ್ ಕರೆಕ್ಟ್ ಆನ್ಸರ್ ಬಂದು ಥರ್ಡ್ ಆಪ್ಷನ್, ವಿಶ್ವನಾಥ್ ಪ್ರತಾಪ್ ಸಿಂಗ್. 72ನೇ ಕ್ವೆಶನ್ ನೋಡುವಾಗ
ಯಾವ ವರ್ಷದಲ್ಲಿ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತ ಇಲಾಖೆಯನ್ನು ರಚಿಸಲಾಯಿತು ಅಂದರೆ 1977 ಸೊ 2 ಆಪ್ಷನ್ ಇದೆ. ಸೊ ಯಾವ ವರ್ಷದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಪ್ರತ್ಯೇಕ ನಿರ್ದೇಶನಾಲಯವನ್ನು ರಚಿಸಲಾಯಿತು? ಕರೆಕ್ಟ್ ಆನ್ಸರ್ ಬಂದು ಸೆಕೆಂಡ್ ಆಪ್ಷನ್ 1997, 1999 to 2000. 73ನೇ ಕ್ವೆಶನ್ ನೋಡಿದರೆ ಭಾರತದ ಸಂವಿಧಾನದ ವಿಧಿ 244 ಸಬ್ಸೆಕ್ಷನ್ 1 ಅದರಂತೆ ಭಾರತದ ಒಂದು ಪ್ರದೇಶವನ್ನು ಪರಿಶಿಷ್ಟ ಪ್ರದೇಶವೆಂದು ಘೋಷಿಸುವ ಹಕ್ಕು ಯಾರಿಗಿರುತ್ತೆ ಅಂದರೆ ರಾಷ್ಟ್ರಪತಿಯವರಿಗಿರುತ್ತೆ, ಪ್ರೆಸಿಡೆಂಟ್. ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. 74ನೇ ಕ್ವೆಶನ್ನಲ್ಲಿ ಸಾಮಾಜಿಕವಾಗಿ ವಂಚಿತರಾದ ಜನರಿಗೆ ಉನ್ನತಿ ಕ್ರಮಗಳನ್ನು ಸೂಚಿಸಲು ಭಾರತದಲ್ಲಿ ನೇಮಕಗೊಂಡ ಮೊದಲ ಸಮಿತಿ ಯಾವುದಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಬಂದು ಫೋರ್ತ್ ಆಪ್ಷನ್ ಮಿಲ್ಲರ್ ಸಮಿತಿ. 75ನೇ ಕ್ವೆಶನ್ನಲ್ಲಿ 2 ಕಾನ್ಸೆಪ್ಟ್ಸ್ ಆಫ್ ಈಕ್ವಾಲಿಟಿ ಅಥವಾ ಸಮಾನತೆ 2 ಪರಿಕಲ್ಪನೆಗಳು ಯಾವಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಬಂದು ಫಸ್ಟ್ ಆಪ್ಷನ್ ಫಾರ್ಮಲ್ ಈಕ್ವಾಲಿಟಿ ಮತ್ತು ಪ್ರೊಪೋರ್ಷನಲ್ ಈಕ್ವಾಲಿಟಿ. ಪ್ರೊಪೋರ್ಷನಲ್ ಈಕ್ವಾಲಿಟಿನ ನಾವು ಟ್ರೂ ಈಕ್ವಾಲಿಟಿ ಅಂತ ಕೂಡ ಕರಿತೀವಿ. 76ನೇ ಕ್ವೆಶನ್ನು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರು ಡ್ಯಾಶ್ ಅವಧಿಗಿಂತ ಹೆಚ್ಚು ಅವಧಿಗೆ ನೇಮಕಾತಿಗೆ ಆಗಿರೋದಿಲ್ಲ ಅಂತ ಕೇಳಿದ್ದಾರೆ. ಸೊ 2 ಆಪ್ಷನ್ 3 2 ಈಸ್ ಕರೆಕ್ಟ್ ಆನ್ಸರ್. ಯಾಕಂದರೆ ಅವರು 2 ಟರ್ಮ್ಸ್ 3 ಇಯರ್ಸ್ ಹಾಗೆ 2 ಟರ್ಮ್ಸಿಗೆ ಮಾತ್ರ ಎಲಿಜಿಬಲ್ ಇರ್ತಾರೆ. 77ನೇ ಕ್ವೆಶನ್ ಬಂದರೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಪ್ರತಿ ಹಣಕಾಸು ವರ್ಷಕ್ಕೆ ಲೆಕ್ಕಪತ್ರಗಳನ್ನು ಡ್ಯಾಶ್ ರವರು ಸಿದ್ಧಪಡಿಸುತ್ತಾರೆ. ಯಾರಂದರೆ ಅಧ್ಯಕ್ಷರು, ಚೇರ್ಮನ್. ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. 78ನೇ ಕ್ವೆಶನ್ ನೋಡಿದರೆ ಯಾವ ಅನುಚ್ಛೇದದ ಅಡಿಯಲ್ಲಿ ಧರ್ಮ, ಜಾತಿ, ಜನಾಂಗ, ಲಿಂಗ ಮತ್ತು ಹುಟ್ಟಿದ ಸ್ಥಳಗಳ ಆಧಾರದ ಮೇಲೆ ತಾರತಮ್ಯ ಅಂದರೆ ಡಿಸ್ಕ್ರಿಮಿನೇಷನ್ ನಿಷೇಧಿಸಿದೆ ಅಂತ ಕೇಳಿದ್ದಾರೆ. ದಿಸ್ ಇಸ್ ಈಸಿ ಕ್ವೆಶನ್. ಥರ್ಡ್ ಆಪ್ಷನ್ 15ನೇ ಅನುಚ್ಛೇದ ಆರ್ಟಿಕಲ್ 15 ಇಸ್ ಕರೆಕ್ಟ್ ಆನ್ಸರ್. 79ನೇ ಕ್ವೆಶನ್ನಲ್ಲಿ ಶಿಕ್ಷಣ ಸಂಸ್ಥೆ ಅಂದರೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಆ್ಯಕ್ಟ್ ಕೊಟ್ಟು ಅದ್ರ ಕೆಳಗಡೆ ಕೇಳಿದರೆ ಅಲ್ಲಿ ಮೆನ್ಷನ್ ಮಾಡಿರೋಂಥ ಡೆಫಿನೇಷನ್ ತೊಗೊಬೇಕು. ಬಟ್ ಜನರಲ್ ಆಗಿರೋದ್ರಿಂದ ಇಲ್ಲಿ ಥರ್ಡ್ ಆಪ್ಷನ್ 1 and 2 ಕರೆಕ್ಟ್ ಆಗುತ್ತೆ ಅನಿಸುತ್ತೆ. 80ನೇ ಕ್ವೆಶನ್ನು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದಿರುವ ಯಾವುದೇ ವ್ಯಕ್ತಿಯ ವಿಚಾರಣೆಗೆ ಒಳಪಡಿಸುವ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ದಾರೆ. ಯಾರಿಗಿದೆ ಅಂದರೆ ಥರ್ಡ್ ಆಪ್ಷನ್ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯ, ನಾವು ಈ ಡೈರೆಕ್ಟರೇಟ್ ಆಫ್ ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಅಂತ ಏನು ಕರಿತೀವಿ ಅವರಿಗಿರುತ್ತೆ ಹಕ್ಕು. 81ನೇ ಕ್ವೆಶನ್ ನೋಡಬೇಕಾದ್ರೆ ಈ ಸಂವಿಧಾನದ ಡ್ಯಾಶ್ರ ಅಡಿ ಒಳಗೊಂಡಿರುವ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಅಂದರೆ DPSP ಅಂತ ಏನು ಕರಿತೀವಿ. ಸೊ ದುರ್ಬಲ ವರ್ಗಗಳ ಜನರ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ರಾಜ್ಯವು ವಿಶೇಷ ಜಾಗರೂಕತೆಯಿಂದ ಸಂವರ್ಧಿಸತಕ್ಕದ್ದು ಎಂದು ನಿರ್ದೇಶಿಸಿದೆ. ಯಾವುದರಲ್ಲಿ ಅಂದರೆ ಫಸ್ಟ್ ಆಪ್ಷನ್ ಆರ್ಟಿಕಲ್ 46. 82ನೇ ಕ್ವೆಶನ್ನು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗವು ಅಧ್ಯಕ್ಷರೊಂದಿಗೆ ಎಷ್ಟು ಸದಸ್ಯರನ್ನು ಒಳಗೊಂಡಿರುತ್ತದೆ? ಸೊ ಕರೆಕ್ಟ್ ಆನ್ಸರ್ ಇಸ್ ಥರ್ಡ್ ಆಪ್ಷನ್ 5 ಸದಸ್ಯರು. 83ನೇ ಕ್ವೆಶನ್ನು LG ಹಾವನೂರವರಿಗೆ ಸಂಬಂಧಿಸಿದಂತೆ ಕೆಲವು ಸ್ಟೇಟ್ಮೆಂಟ್ಸ್ ಕೊಟ್ಟು ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಓಕೆ, ತಪ್ಪಾಗಿದೆ ಅಂತ ಕೇಳಿದ್ದಾರೆ ಆ್ಯಕ್ಚುಲಿ. ಸೊ ಇಲ್ಲಿ ಕೊಟ್ಟಿರೋ ಎಲ್ಲ ಆಪ್ಷನ್ಸು ಕರೆಕ್ಟ್ ಆಗಿದೆ. ಹಂಗೆ ನೋಡಿದರೆ ಇಲ್ಲಿ ಕನ್ಫ್ಯೂಷನ್ ಇದೆ ನನಗೆ. ನಿಮಗೆ ಯಾರಿಗಾದ್ರು ಕರೆಕ್ಟ್ ಆನ್ಸರ್ ಗೊತ್ತಿದ್ದರೆ ತಿಳಿಸಿ. ಬಿಕಾಸ್ ಕೊಟ್ಟಿರೋ ಎಲ್ಲ ಸ್ಟೇಟ್ಮೆಂಟ್ಸು ಕರೆಕ್ಟಾಗೇ ಇದೆ. 84th ಕ್ವೆಶನ್ನು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು, ಸದಸ್ಯರು ಮತ್ತು ನೌಕರರನ್ನು ಸಾರ್ವಜನಿಕ ಸೇವಕರೆಂದು ಡ್ಯಾಶ್ರ ಅಡಿ ಭಾವಿಸತಕ್ಕದ್ದು ಅಂತ ಕೇಳಿದರೆ. ಕರೆಕ್ಟ್ ಆನ್ಸರ್ ಇಸ್ ಥರ್ಡ್ ಆಪ್ಷನ್ ಭಾರತದ ದಂಡ ಸಂಹಿತೆ ಸೆಕ್ಷನ್ 21 ಆಫ್ IPC ಅಂಡರಲ್ಲಿ ರಿಕಗ್ನೈಸ್ ಮಾಡ್ತೀವಿ. 85ನೇ ಕ್ವೆಶನ್ನು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಮತ್ತು ಜಾತಿ ಪ್ರಮಾಣ ಪರಿಶೀಲನಾ ಸಮಿತಿ ಅದು ಸೂಕ್ತವೆಂದು ಭಾವಿಸುವ ವಿಚಾರಣೆಯನ್ನು ನಡೆಸಿದ ನಂತರ ಅರ್ಜಿ ಸಲ್ಲಿಸಿದ ದಿನಾಂಕದಿಂದ ಎಷ್ಟು ದಿನಗಳೊಳಗೆ ನಿಗದಿತ ನಮೂನೆಯಲ್ಲಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ನೀಡಬಹುದು ಅಂತ ಕೇಳಿದ್ದಾರೆ, ಅಥವಾ ತಿರಸ್ಕರಿಸಬಹುದು. ಅಂದರೆ ಕರೆಕ್ಟ್ ಆನ್ಸರ್ ಇಸ್ 30 days ಟೈಮ್ ಫ್ರೇಮ್ ಇರುತ್ತೆ ಅವರಿಗೆ.
ಓಕೆ, ಫಸ್ಟ್ ಆಪ್ಷನ್ 30 days ಈಸ್ ಕರೆಕ್ಟ್. 86ನೇ ಕ್ವೆಶನಲ್ಲಿ ಯಾವುದಾದ್ರೂ ಜಾತಿ, ಜನಾಂಗ ಅಥವಾ ಬುಡಕಟ್ಟನ್ನು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡ ಪಟ್ಟಿಗೆ ಸೇರಿಸಲು ಅಥವಾ ಪಟ್ಟಿಯಿಂದ ತೆಗೆದುಹಾಕಲು ಯಾರಿಗೆ ಹಕ್ಕಿರುತ್ತೆ, ಅಧಿಕಾರ ಇರುತ್ತೆ ಅಂತ ಕೇಳಿದರೆ ಕರೆಕ್ಟ್ ಆನ್ಸರ್ ಬಂದು ಸಂಸತ್ತು, ಪಾರ್ಲಿಮೆಂಟ್. 87ನೇ ಕ್ವೆಶನ್ನು, ಈ PUC ಪದವಿ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸುವ ಮೂಲಕ ಉನ್ನತ ಶಿಕ್ಷಣವನ್ನು ಮುಂದುವರಿಸಲು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ನೀಡಲಾಗುವ ಪ್ರಶಸ್ತಿಗೆ ನಾವು ಆಪ್ಷನ್ 2 ದೇವರಾಜ ಅರಸು ಪ್ರತಿಭಾ ಪುರಸ್ಕಾರ ಅಂತ ಕರಿತೀವಿ. 88ನೇ ಕ್ವೆಶನ್ನು, ಸ್ವಯಂ ಉದ್ಯೋಗ ಕೈಗೊಳ್ಳಲು ಬ್ಯಾಂಕ್ ಮೂಲಕ ಸಾಲ ಯೋಜನೆಯನ್ನು ಹಿಂದುಳಿದ ವರ್ಗಗಳ ಇಲಾಖೆಯಡಿಯಲ್ಲಿ ಯಾವ ನಿಗಮದಿಂದ ಅನುಷ್ಠಾನಗೊಳಿಸಲಾಗಿದೆ ಅಂತ ಕೇಳಿದರೆ ಕರೆಕ್ಟ್ ಆನ್ಸರ್ ಬಂದು ಬೋತ್ 1 and 2, ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. 89th ಕ್ವೆಶನ್ ನೋಡೋದಾದರೆ, ಈ ಜೀವಜಲ ಅಥವಾ ಗಂಗಾ ಕಲ್ಯಾಣ್ ಸ್ಕೀಮ್ ಅಂತ ನಾವೇನು ಕರಿತೀವಿ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಯಾವುದು ಅಂತ ಕೇಳಿದರೆ ಕರೆಕ್ಟ್ ಆನ್ಸರ್ ಬಂದು ಥರ್ಡ್ ಆಪ್ಷನ್, ಬೋತ್ 1 and 2. 90ನೇ ಕ್ವೆಶನ್ ನೋಡೋದಾದರೆ, ಈ ಅರಿವು ಸ್ಕೀಮ್ ಇದೆ ಅಲ್ವಾ, ಅದ್ರ ಕೆಳಗಡೆ ಸಾಲ ಪಡೆಯಲು ಅಭ್ಯರ್ಥಿ ಮತ್ತು ಕುಟುಂಬದ ವಾರ್ಷಿಕ ಆದಾಯ ಮಿತಿ ಎಷ್ಟು ಅಂತ ಕೇಳಿದರೆ ಥರ್ಡ್ ಆಪ್ಷನ್ 2 ಲಕ್ಷ ಮಿತಿ. 91ನೇ ಕ್ವೆಶನ್ನು, ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮೇಲಿನ ದೌರ್ಜನ್ಯ ತಡೆ ಅಂದರೆ ಅಟ್ರಾಸಿಟೀಸ್ ಆ್ಯಕ್ಟ್ ಅಂತ ನಾವೇನು ಕರಿತೀವಿ ಅದ್ರ ಬಗ್ಗೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಲ್ ಆಫ್ ದ ಅಬವ್, ಫೋರ್ತ್ ಆಪ್ಷನ್. 92ನೇ ಕ್ವೆಶನ್, ಈ ಫ್ರೀ ಶಿಪ್ ಕಾರ್ಡ್ ಅಂದರೆ ಏನು ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಇಸ್ ಥರ್ಡ್ ಆಪ್ಷನ್. 93ನೇ ಕ್ವೆಶನ್ನು, ಸ್ಕೋಪ್ ಆಫ್ ಸ್ಕಾಲರ್ಶಿಪ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಸ್ಟೂಡೆಂಟ್ಸ್, ಈ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ವ್ಯಾಪ್ತಿ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಬಂದು ಬೋತ್ 1 and 2 ಆರ್ ಕರೆಕ್ಟ್, ಥರ್ಡ್ ಆಪ್ಷನ್. 94ನೇ ಕ್ವೆಶನ್ ನೋಡಿದರೆ, ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ನಿಧಿಯನ್ನು ಸಂದಾಯ ಮಾಡುವ ಮಾದರಿ ಈ ಸೆಂಟ್ರಲ್ ಮತ್ತು ಸ್ಟೇಟ್ ನಡುವೆ ಎಷ್ಟು ರೇಷಿಯೋಲ್ಲಿ ಸ್ಪಾನ್ಸರ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಸೆಕೆಂಡ್ ಆಪ್ಷನ್, 60-40 ಶೇರಿಂಗ್. 95th ಕ್ವೆಶನ್ನು, ಕರ್ನಾಟಕ ರಾಜ್ಯ ಮರಾಠ ಸಮುದಾಯ ಅಂದರೆ ಮರಾಠ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನಿದೆ ಅದ್ರ ಕೆಳಗಡೆ ಯಾವ್ಯಾವ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಕ್ವೆಶನ್ ಇದೆ. ಸೊ 95th ಫೋರ್ತ್ ಆಪ್ಷನ್ ಆಲ್ ಆಫ್ ದ ಅಬವ್ ಇಸ್ ಕರೆಕ್ಟ್ ಆನ್ಸರ್. 96ನೇದು, ಈ ಕೆಳಗಿನ ನಿಗಮಗಳಲ್ಲಿ ಯಾವ ನಿಗಮವು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವಾಲಯಕ್ಕೆ ಸೇರಿಲ್ಲ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಥರ್ಡ್ ಒನ್, ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ಬಂದು ಈ ಬ್ಯಾಕ್ವರ್ಡ್ ಕ್ಲಾಸಸ್ ಸೆಕ್ರೆಟರಿಯೇಟ್ಗೆ ಅಂಡರಲ್ಲಿ ಇರಲ್ಲ. 97ನೇ ಕ್ವೆಶನ್ ಬಂದು, ಈ ನಿಮಗೆ ಗೊತ್ತಿರೋ ಪ್ರಕಾರ ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ಒಂದು ಪ್ರೀ ಕೋಚಿಂಗ್ ಅಂತ ಪ್ರೀ ಕೋಚಿಂಗ್ ನಡೆಸುತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಇದಕ್ಕೆ ಎಲಿಜಿಬಿಲಿಟಿ ಏನಂತ ಕೇಳಿದ್ದಾರೆ 97th ಕ್ವೆಶನಲ್ಲಿ. ಕರೆಕ್ಟ್ ಆನ್ಸರ್ ಇಸ್ ಆಲ್ ದ ಅಬವ್ ಇಸ್ ಕರೆಕ್ಟ್. 98ನೇ ಕ್ವೆಶನ್ನು, ಈ ಡೋಲು ಮತ್ತು ನಾದಸ್ವರ ತರಬೇತಿ ಕಾರ್ಯಕ್ರಮವನ್ನು ಹಿಂದುಳಿದ ವರ್ಗಗಳ ಯಾವ ಪ್ರವರ್ಗದ ಜನರಿಗೆ ನೀಡಲಾಗುತ್ತೆ ಅಂದರೆ ಕರೆಕ್ಟ್ ಆನ್ಸರ್ ಬಂದು ಪ್ರವರ್ಗ 2A, ಫೋರ್ತ್ ಆಪ್ಷನ್. 99ನೇ ಕ್ವೆಶನ್ನು, ಈ ಪ್ರೀ ಮ್ಯಾಟ್ರಿಕ್ ಹಾಸ್ಟೆಲ್ ಬಗ್ಗೆ ಸ್ಟೇಟ್ಮೆಂಟ್ಸ್ ಕೊಟ್ಟು ಯಾವುದು ಕರೆಕ್ಟ್ ಆಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸೆಕೆಂಡ್ ಆಪ್ಷನ್ ಮಾತ್ರ ಕರೆಕ್ಟ್ ಆಗಿದೆ, ಫ್ರೀ ಅಕೊಮಡೇಷನ್. ಫಸ್ಟ್ ಯಾಕೆ ರಾಂಗ್ ಅಂತ ಕೇಳಿದರೆ ಅಲ್ಲಿ 1650 ಅಲ್ಲ 1750 ಕರೆಕ್ಟ್ ಆನ್ಸರ್. ಲಾಸ್ಟ್ ಕ್ವೆಶನ್ 100ನೇ ಕ್ವೆಶನ್ ನೋಡಿದರೆ, ಯಾವ ಡಿಸ್ಟಿಕಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಪ್ರೀ ಮ್ಯಾಟ್ರಿಕ್ ಹಾಸ್ಟೆಲ್ಸ್ ಇದೆ ಅಂತ ಕ್ವೆಶನ್ ಕೇಳಿದರೆ ಕರೆಕ್ಟ್ ಆನ್ಸರ್ ಇಸ್ ಫೋರ್ತ್ ಒನ್, ತುಮಕೂರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರೆಲ್ಲ ಎಕ್ಸಾಮ್ ಬರ್ತಿದ್ದೀರಾ ನಿಮ್ಮ ಆನ್ಸರ್ಗೆ ಚೆಕ್ ಮಾಡಿದ ಮೇಲೆ ಸ್ಕೋರ್ ಎಷ್ಟಾಗ್ತಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೀಗೆ ಹೆಚ್ಚಿನ ವಿಡಿಯೋಸ್ ಬೇಕಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಕ್ರಿಯೇಟ್ ಮಾಡಿರೋ ವಿಡಿಯೋಸ್ ನಿಮಗೆ ಫಾಸ್ಟಾಗಿ ತಲುಪುತ್ತೆ. ಆ್ಯಂಡ್ ಏನಾದರೂ ಚೇಂಜಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ನೋಡ್ತಾ ಇರೋರೆಲ್ಲ ಎಕ್ಸಾಮ್ ಕ್ಲಿಯರ್ ಮಾಡಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಎಲ್ರಿಗೂ. ಸಿ ಯು ನೆಕ್ಸ್ಟ್ ಟೈಮ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.